ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತೊಂದು ಸೂಪರ್ ಟೇಸ್ಟಿಯಾಗಿರೋ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಿದ್ದೀನಿ. ನನ್ನ ಕಸಿನ್ ಮಾಡ್ತಾಳಂತೆ ಈ ರೀತಿ ಕ್ಯಾಬೇಜ್ ರೊಟ್ಟಿ. ಅದಕ್ಕೆ ಮೊದಲಿಗೆ ಕ್ಯಾಬೇಜ್ ತೆಗೆದುಕೊಂಡಿದ್ದೀನಿ. ಹಾಗೆ ಇದಕ್ಕೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಮತ್ತು ಆಲೂಗಡ್ಡೆ ತೆಗೆದುಕೊಂಡಿದ್ದೀನಿ. ಇವಾಗ ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡ ಹೋಳಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಇವಾಗ ಚಾಪರಿಗೆ ಹಾಕ್ಕೊಳ್ತಿದ್ದೀನಿ. ಚಾಪರಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಸುಲಭವಾಗಿ ಎಲ್ಲವೂ ಒಟ್ಟಿಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು ಅನ್ನೋಕ್ಕೋಸ್ಕರ, ತುಂಬ ಬೇಗನೂ ಆಗುತ್ತೆ ಅನ್ನೋಕ್ಕೋಸ್ಕರ ಇವಾಗ ಇದು ಚೆನ್ನಾಗಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಆಗಿದೆ. ಇದನ್ನು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತದನಂತರ ಇದಕ್ಕೆ ಒಂದು ಚೂರು ನೀರು ಹಾಕ್ಕೊಂಡು ಸ್ವಲ್ಪನೇ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಾಗತ್ತೆ. ತುಂಬ ತೆಳ್ಳಂಗೆ ಕಲಿಸ್ಕೊಳ್ಬೇಡಿ. ಇದು ಮತ್ತು ಜಾಸ್ತಿ ನಾವು ಕ್ಯಾಬೇಜ್ ಜಾಸ್ತಿ ಇರುತ್ತೆ ಇದರಲ್ಲಿ, ಅಕ್ಕಿ ಹಿಟ್ಟು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಬೇಕು. ಈಗ ಒಂದು ಪ್ಲಾಸ್ಟಿಕ್ ತೊಟ್ಟೆ ತೆಗೆದುಕೊಂಡಿದ್ದೀನಿ. ಇದಕ್ಕೆ ಇವಾಗ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ಇದ್ರ ಮೇಲೆ ಒಂದು ಉಂಡೆ ಇಟ್ಕೊಂಡು ತಟ್ಕೊಳ್ಬೇಕು. ಈ ಮಧ್ಯದಲ್ಲಿ ನನ್ನ ಕಸಿನ್ ಮಗಳು ಮತ್ತು ನನ್ನ ಗಂಡ ಮಾತಾಡ್ತಿದ್ದಾಳೆ ಕೇಳಿಸ್ಕೊಂಡು. ಈಗ ಬಿಸಿಯಾಗಿರೋಂಥ ತವಕ್ಕೆ ಹಾಕಿ ತಡ್ತಾ ಇದ್ದೀನಿ. ಇದನ್ನು ಮೇಲ್ಗಡೆ ಹೀಗೆ ಒಂದು ಸುತ್ತ ಫ್ರೆಶ್ ಮಾಡಿದರೆ ಸಾಕು, ತುಂಬ ಸುಲಭವಾಗಿಯೇ ಬಿಡಿಸ್ಕೊಂಡು ಬರುತ್ತೆ. ಅದರ ಮೇಲೆ ಇವಾಗ ಒಂದು ಚಮಚ ಕೊಬ್ಬರಿ ಎಣ್ಣೆ ಹಾಕಿ ಸ್ವಲ್ಪ ಮುಚ್ಚಿಡ್ತೀನಿ. ಚೆನ್ನಾಗಿ ಎರಡು ಕಡೆಯೂ ಬೆಂದು ಹೋಗಲಿ ಅನ್ನೋಕ್ಕೋಸ್ಕರ. ತರಕಾರಿ ಕೂಡ ತುಂಬ ಚೆನ್ನಾಗಿ ಬೆಂದೋಗುತ್ತೆ ಮತ್ತು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾವು ಒಂದೇ ಕಪ್ ಹಾಕುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತೀವಿ, ಮತ್ತೆಲ್ಲ ತರಕಾರಿನೇ ಜಾಸ್ತಿ ಇರೋದ್ರಿಂದ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇದನ್ನು ಹಾಗೆ ಕೂಡ ತಿನ್ಬೋದು, ಇಲ್ಲ ಚಟ್ನಿ ಗಿಟ್ನಿ ಜೊತೆ ಕೂಡ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಒಂದು ಸತ ಮಾಡ್ಕೊಳ್ಳಿ, ತಿನ್ನಿ, ಹೇಗನ್ಸುತ್ತೆ. ಓಕೆ, ಬಾಯ್.